ವೆಲ್ಕಮ್ ಬ್ಯಾಕ್ ಟು ಆಲ್. ಇವತ್ತು ನಾವು ಕ್ಲಾಸ್ 11th NCERTಯ ಒರಿಜಿನ್ ಆ್ಯಂಡ್ ಎವಲ್ಯೂಷನ್ ಆಫ್ ಅರ್ತ್ನ ಎರಡನೇ ಭಾಗವನ್ನು ಚರ್ಚಿಸೋಣ. ಫಸ್ಟಾಗಿ ಫಾರ್ಮೇಷನ್ ಆಫ್ ಪ್ಲ್ಯಾನೆಟ್ ಫಾರ್ಮೇಷನ್ ಆಯ್ತು ಅಂತ ಹೇಳಲಿಕ್ಕೆ ಮೂರು ರೀತಿ ರೀಸನ್. ಈ ರೀತಿ ಫಾರ್ಮೇಷನ್ ಆಗಿರ್ಬೋದು ಅಂತ ಹೇಳ್ತಾರೆ. ಅದರಲ್ಲಿ ಫಸ್ಟಾಗಿ ದ ಸ್ಟಾರ್ ಆರ್ ಲೋಕಲೈಸ್ಡ್ ಲಮ್ಸ್ ಆಫ್ ಗ್ಯಾಸ್ ವಿತಿನ್ ದ ನೆಬುಲಾ. The gravitational force within the lumps leads to the formation of a core to the gas cloud and a huge rotating disk of gas and dust develops around the gas core. ಏನಂತ ಹೇಳಿದ್ರೆ ಸ್ಟಾರ್ ಆರ್ ಲೋಕಲೈಸ್ಡ್ ಲಮ್ಸ್ ಆಫ್ ಗ್ಯಾಸ್ ವಿತ್ ನೆಬುಲಾದಲ್ಲೇ ಆ ಗ್ಯಾಸ್ಗಳ ಒಕ್ಕೂಟ ಐತಲ್ಲ, ಅದಕ್ಕೆ ಸ್ಟಾರ್ಸ್ ಅಂತ ಕರೆದ್ರು. ಆಯ್ತು, ಸ್ಟಾರ್ಸ್ ಅಲ್ಲಿ ಫಾರ್ಮ್ ಆಯಿತು. ಸೊ ದ ಗ್ರಾವಿಟೇಷನಲ್ ಫೋರ್ಸ್ ಇಲ್ಲಿ ಏನಾಯ್ತು, ಎಲ್ಲದಕ್ಕೂ ಮೇನ್ ಆದ ಕಾರಣ ಗ್ರಾವಿಟೇಷನಲ್ ಫೋರ್ಸ್ ಇದು ಏನು ಮಾಡ್ತದೆ ಹೇಳಿದ್ರೆ ವಿತಿನ್ ದ ಲಮ್ಸ್, ಆ ಲಮ್ಸ್ಗಳ ನಡುವೆ ಇದ್ದಂಥ ಗ್ರಾವಿಟೇಷನಲ್ ಫೋರ್ಸ್ಗಳು ಲೀಸ್ಟ್ ಫಾರ್ಮೇಷನ್ ಆಫ್ ದ ಕೋರ್ನ ಫಾರ್ಮ್ ಮಾಡುತ್ತೆ. ಇವಾಗ ಕೋರ್ ಯಾವುದು ಸನ್ ಇರಲಿ, ಪ್ಲಾನೆಟ್ ಇರಲಿ, ಅರ್ತ್ ಇರಲಿ, ಅದು ಯಾವುದೇ ಒಂದು ಆಬ್ಜೆಕ್ಟ್ ಇರಲಿ, ಅದು ಏನಾಗುತ್ತೆ ಡೆನ್ಸಿಟಿ ಹೆಚ್ಚು ಮತ್ತು ಕಡಿಮೆ ಅಲ್ಲಿ ಡಿಫರ್ ಆಗುತ್ತೆ. ಯಾವ ಒಂದು ಮೆಟೀರಿಯಲ್ ಅದು ಯಾವುದೋ ಒಂದು ಮಿನರಲ್ ಏನಾಗುತ್ತೆ ಡೆನ್ಸಿಟಿ ಹೆಚ್ಚಿರುತ್ತೆ ಅದು ಮಧ್ಯೆ ಹೋಗುತ್ತೆ, ಸೆಂಟರ್ ಹೋಗುತ್ತೆ ಅಥವಾ ಕೋರ್ ಆಗುತ್ತೆ. ಯಾವುದು ಡೆನ್ಸಿಟಿ ಕಡಿಮೆ ಇದೆಯೋ ಅದು ಲೇಯರಲ್ಲಿ ತೇಲ್ತಾ ಇರುತ್ತೆ. ಸೊ ಈ ರೀತಿ ಆಗೋದ್ರಿಂದ ಏನಾಯಿತು, ಈ ಲೋಕಲೈಸ್ಡ್ ಲಮ್ಸ್ ನಡುವಿನ ಗ್ರಾವಿಟೇಷನಲ್ ಫೋರ್ಸಿಂದ ಕೋರ್ ಕ್ರಿಯೇಟ್ ಆಯಿತು. ಆ ಗ್ಲಾಸ್ ಕ್ಲೌಡ್ ಮತ್ತೆ ನೆಬುಲಾ ಗ್ಯಾಸ್ ಕ್ಲೌಡ್ ಅಂದರೆ ಒಂದು ಕೋರ್ ಕ್ರಿಯೇಟ್ ಆಯಿತು. ಆಯ್ತಾ. ಆ್ಯಂಡ್ ಅ ಹ್ಯೂಜ್ ರೊಟೇಟಿಂಗ್ ಡಿಸ್ಕ್ ಆಫ್ ಗ್ಯಾಸ್ ಆ್ಯಂಡ್ ಡಸ್ಟ್ ಡೆವಲಪ್ಸ್ ಅರೌಂಡ್ ದ ಗ್ಯಾಸ್ ಕೋರ್. ಅದಾದ್ಮೇಲೆ ಏನಾಯ್ತು, ಉಳಿದಂತಹ ಲೋ ಡೆನ್ಸಿಟಿಯ ಕ್ಲೌಡ್ಸ್ ಅಥವಾ ಕ್ಲೌಡ್ಸ್ ಅಂದರೆ ಗ್ಯಾಸಸ್ ಮತ್ತು ಡಸ್ಟ್ಗಳು ಸೇರಿ ಅದ್ರ ಸುತ್ತ ಒಂದು ಡಿಸ್ಕ್ ಶೇಪಲ್ಲಿ ಏನಾಯಿತು ಅಥವಾ ಅಂಡಾಕೃತಿಯಲ್ಲಿ ಫಾರ್ಮ್ ಆಯಿತು. ಇದು ಫಸ್ಟ್ ಸ್ಟೇಜ್. ಇದು ನೆಕ್ಸ್ಟ್ ಸ್ಟೇಜ್ ಏನಾಯ್ತು ಅಂತ ಹೇಳಿದ್ರೆ the gas core starts getting condensed and the matter around the core develops into the small rounded objects. ಏನಾಯ್ತು, ಟೈಮ್ ಕಳೀತಾ ಗ್ಯಾಸ್ ಘನೀಕೃತಗೊಳ್ಳುತ್ತೆ. ಆಯ್ತಾ. ಆ್ಯಂಡ್ ದ ಮ್ಯಾಟರ್ ಸುತ್ತ ಇದ್ದಂಥ ಮ್ಯಾಟರ್ ಆಯ್ತಾ, ಕೋರ್ ಡೆವಲಪ್ ಅಲ್ಲಿದ್ದಂಥ ಕೋರ್ನ ಸುತ್ತ ಇದ್ದಂಥ ಮ್ಯಾಟರ್ಗಳು ಏನಾಯ್ತು ಸ್ಮಾಲ್ ರೌಂಡ್ ಆಬ್ಜೆಕ್ಟ್ ಆಗಿ ಡೆವಲಪ್ ಆಯಿತು. These small rounded object by the process of cohesion develop into what is called planetesimals. ಇದೇ ಸ್ಮಾಲ್ ರೌಂಡೆಡ್ ಆಬ್ಜೆಕ್ಟ್ ಕೊಯಿಷನ್ ಅಂದರೆ ಒಗ್ಗೂಡಿ ಇದೇ ಸ್ಮಾಲ್ ರೌಂಡೆಡ್ ಆಬ್ಜೆಕ್ಟ್ಗಳು ಒಗ್ಗೂಡಿ ಏನಾಯಿತು, ಒಗ್ಗೂಡಿ ಡೆವಲಪ್ ಆಯಿತು ಎಲ್ಲಿ ಕೋರ್ನ ಸುತ್ತ. ಸೊ ಇದನ್ನೇ ಪ್ಲಾನೆಟೆಸಿಮಲ್ ಅಂತ ಕರೆದ್ರು. ಲಾರ್ಜರ್ ಬಾಡಿ ಸ್ಟಾರ್ಟ್ ಫಾರ್ಮಿಂಗ್ ಬೈ ಕೊಲಿಷನ್ಸ್. ಇದು ಸ್ಮಾಲರ್ ಬಾಡಿ. ಅದರಲ್ಲಿಂಥ ಲಾರ್ಜರ್ ಬಾಡಿಗಳು ಏನಾಯ್ತು ಅಂತ ಹೇಳಿದ್ರೆ ಕೊಲ್ಯೂಷನ್ ಮೂಲಕ ಅದು ಈ ರೀತಿ ಡೆವಲಪ್ ಆಯಿತು. ಅಂದರೆ ಕೊಲ್ಯೂಷನ್ ಅಂದರೆ ಏನು ಹೇಳ್ಬೋದು ಅಂದರೆ ಕ್ರ್ಯಾಶ್ ಅಥವಾ ಒಂದಕ್ಕೊಂದು ಕ್ರ್ಯಾಶ್ ಆಗಿ, ಸೊ ಅದು ಕೂಡ ಸ್ಮಾಲರ್ ಬಾಡಿಯಾಗಿ ಈ ರೀತಿ ಡೆವಲಪ್ ಆಯ್ತು. ಇದಕ್ಕೆ ಪ್ಲಾನೆಟೆಸಿಮಲ್ ಅಂತ ಕರೆದ್ರು. ಆ್ಯಂಡ್ ಗ್ರಾವಿಟೇಷನಲ್ ಅಟ್ರಾಕ್ಷನ್ ಕಾಸ್ ದ ಮೆಟೀರಿಯಲ್ ಟು ಸ್ಟಿಕ್ ಟುಗೆದರ್. ಅಂದರೆ ಕರೆಕ್ಟ್. ಇವಾಗ ಏನಾಗುತ್ತೆ ಅಂದರೆ ನಾವು ಕೇಳ್ಬೋದು ಇವಾಗ, ಓಕೆ, ಡೆನ್ಸಿಟಿ ಜಾಸ್ತಿ ಇದ್ದಂತಹ ಎಲ್ಲವನ್ನು ಕೂಡ ಎಲ್ಲ ಮೆಟೀರಿಯಲ್ ಏನಾಯಿತು ಕೋರಿಗೆ ಹೋಯ್ತು. ಸೊ ಡೆನ್ಸಿಟಿ ಕಡಿಮೆ ಅಂತ ತೇಲ್ತಾ ಇತ್ತು. ಸೊ ಅಂದರೆ ಇದು ಕೂಡ ಮೂವ್ ಆಗ್ಬೋದಿತ್ತಲ್ಲ ಬೇರೆ ಕಡೆ. ಹೌದಾ, ಕೋರ್ ಕ್ರಿಯೇಟ್ ಆಯ್ತು, ಇದು ತೇಲ್ತಾ ಇರೋದು, ಇದು ಕೂಡ ಮೂವ್ ಆಗ್ಬೋದಿತ್ತಲ್ಲ. ಬಟ್ ಬಿಕಾಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್, ಕೋರ್ನ ಗ್ರಾವಿಟೇಷನ್ ಪವರಿಂದ ಇವೆಲ್ಲ ಸುತ್ತವೆ. ಈಗ ಭೂಮಿ ಚಂದ್ರ ಹೆಂಗೆ ಸುತ್ತಿರ್ತ ಹಾಗೆ ಸುತ್ತಲಿಕ್ಕೆ ಶುರುವಾಯ್ತು. ಇದನ್ನೇ ಪ್ಲಾನೆಟೆಸಿಮಲ್ ಅಂತ ಕರೆದ್ರು. ಆಯ್ತಾ. ಇದು ಸೆಕೆಂಡ್ ಸ್ಟೇಜ್. ಲಾಸ್ಟ್ ಸ್ಟೇಜ್ ಏನಾಯ್ತಂದ್ರೆ ಇನ್ ದ ಫೈನಲ್ ಸ್ಟೇಜ್ ದೀಸ್ ಲಾರ್ಜ್ ನಂಬರ್ ಆಫ್ ಸ್ಮಾಲ್ ಪ್ಲಾನೆಟೆಸಿಮಲ್ಸ್ accurate to form a fewer large bodies in the form of planet. ಇದೇ ಲಾರ್ಜ್ ನಂಬರ್ ಆಫ್ ಸ್ಮಾಲ್ ಪ್ಲಾನೆಟೆಸಿಮಲ್ಸ್ ಆಯ್ತಾ ಏನು ಮಾಡುತ್ತಂದ್ರೆ ಒಗ್ಗೂಡಿ ಒಂದು ಲಾರ್ಜ್ ಬಾಡಿನ ಕ್ರಿಯೇಟ್ ಮಾಡುತ್ತೆ. ಅದನ್ನೇ ಇವತ್ತು ಪ್ಲಾನೆಟ್ ಅಂತ ಕರೀತಾರೆ. ನೆಕ್ಸ್ಟ್ ಎವಲ್ಯೂಷನ್ ಆಫ್ ದ ಅರ್ತ್ ಹೇಗೆ ಎವಲ್ಯೂಷನ್ ಆಯಿತು? ನಮ್ಗೆ ಗೊತ್ತಿರುವಂತೆ ಅರ್ತ್ ಇನಿಷಿಯಲ್ ಆಗಿ ಏನಾಗಿತ್ತು, ಈ ರೀತಿ ಸಮೃದ್ಧಿ ಆಗಿತ್ತು. ಯಾವಾಗ ಅರ್ಥ ಹುಟ್ಟಿತು ಆವಾಗ ಇಲ್ಲಿ ಏನು ಕೂಡ ಅಂದ್ರೆ ಬೆಂಕಿಯ ಉಂಡೆ ಥರ ಇತ್ತು. ಹೌದಾ. ಅದು ಕಾಲಿನಲ್ಲ ಬರೇನ್ ರಾಕಿ ಆ್ಯಂಡ್ ಹಾಟ್ ಆಬ್ಜೆಕ್ಟ್ ವಿತ್ ದ ಥಿನ್ ಅಟ್ಮಾಸ್ಫಿಯರ್ ಆಫ್ ಹೈಡ್ರೋಜನ್ ಅಂಡ್ ಹೀಲಿಯಂ. ಈಗ ಸೂರ್ಯನಲ್ಲಿ ಹೇಗಿದೆ ನೋಡಿ, ಅದೇ ರೀತಿ ಹೈಡ್ರೋಜನ್ ಮತ್ತು ಹೀಲಿಯಮನ್ನು ಹೊಂದಿದೆ ಅಂತ ಥಿನ್ ಅಂದರೆ ಜಡ ಅಂತಾರಲ್ಲ. ಸೊ ಆ ರೀತಿಯ ಒಂದು ಅಟ್ಮಾಸ್ಫಿಯರ್ನ ಹೊಂದಿತ್ತು ಭೂಮಿ ಫಸ್ಟ್. ಆಯ್ತಾ. ದಿಸ್ ಈಸ್ ಫಾರ್ ಫ್ರಮ್ ದ ಪ್ರೆಸೆಂಟ್ ಡೇ ಪಿಕ್ಚರ್ ಆಫ್ ದ ಅರ್ತ್. ಅಂದರೆ ಇದು ಇವಾಗಿಂದ ತುಂಬ ಹಿಂದೆ.
hence there must have been some event process. ಏನಾಯ್ತು, ಟೈಮ್ ಆದಂಗೆ ಕೆಲವೊಂದು ಈವೆಂಟ್ಗಳಾಯ್ತು, ಅದರಿಂದ ಏನಾಯ್ತು ಅಂತ ನೋಡ್ಬೋದು. which may have caused these changes from rocky barren and hotter to beautiful planet with ample amount of water and condensive atmosphere favoring the existence of life. ಕೆಲವೊಂದು ಈವೆಂಟ್ಗಳಾದ್ರಿಂದ ಏನಾಯ್ತಂದ್ರೆ ಈ ಒಂದು ಭೂಮಿ ರಾಕಿ ಬರೆದಿನ ಹಾಟ್ ಅರ್ತ್ ಆಗಿದ್ದಂಥ ಭೂಮಿ ಚೇಂಜಸ್ ಆಗಿ ಬ್ಯೂಟಿಫುಲ್ ಪ್ಲಾನೆಟ್ ವಿತ್ ಆಂಪಲ್ ಅಮೌಂಟ್ ಆಫ್ ವಾಟರ್ ಅಂದ್ರೆ ಸಮೃದ್ಧ ಪ್ರಮಾಣದ ವಾಟರ್ ಮತ್ತೆ ಕಂಡೆನ್ಸಿವ್ ಅಟ್ಮಾಸ್ಫಿಯರ್, ಕಂಡೆನ್ಸಿವ್ ಅಂದ್ರೆ ಕೂಲ್ ಆಗ್ತಾವಂತಾರ, ಸೊ ಮತ್ತೆ ಸಾಲಿಡ್ ಆಗ್ತಾವಂತಾರ, ಕಂಡೆನ್ಸಿವ್ ಅಟ್ಮಾಸ್ಫಿಯರ್ ಫೇವರಿಂಗ್ ದ ಎಕ್ಸಿಸ್ಟೆನ್ಸ್ ಆಫ್ ಲೈಫ್ ಅಂದ್ರೆ ಜೀವ ಉಗಮವಾಗಲಿ ಕಾರಣ ಆಯಿತು. ಅಲ್ಲಿಂದ ಎಲ್ಲಿ ಕನ್ವರ್ಟ್ ಆಯಿತು, ಹೇಗಿತ್ತು ಹೇಳಿ, ಬರೇ ನನ್ನ ಹಾಟ್ ಅರ್ತ್ ಆಗಿದ್ದಂತಹ ಅಲ್ಲಿ ಯಾವುದೇ ಪ್ರಾಣಿ ಸಸ್ಯಗಳು ಕೂಡ ಬೆಳೆಯಲಾಗದಂತಹ ಭೂಮಿ ಇವಾಗ ಜಾಸ್ತಿ ಪ್ರಮಾಣದಲ್ಲಿ ಸಮೃದ್ಧವಾದ ವಾಟರ್ನ ಹೊಂದಿ ಒಂದು ಲೈಫ್ ಉಗಮ ಆಗಲಿಕ್ಕೆ ಕಾರಣವಾಯಿತು. ಅಲ್ಲಿಂದ ಇಲ್ಲಿ ಕನ್ವರ್ಟ್ ಆಗುತ್ತೆ. In the following section, you will find out how the period between the 4,600 million years and the present led to the evolution of life on the surface of the planet. ಅಂದರೆ ಇವತ್ತಿಗೆ 4,600 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಜೀವದ ಉಗಮವಾಯಿತು ಅಂತ ಹೇಳ್ತಾರೆ. The earth has a layered structures from the outermost end of the atmosphere to the center of the earth. Yes, correct. ಅರ್ಥ ಲೇಯರ್ ಹೊಂದಿದೆ, ನಮ್ಗೆ ಗೊತ್ತಿರುವಂತಹ 5 ಲೇಯರ್ ಆಫ್ ಅಟ್ಮಾಸ್ಫಿಯರ್ ಅರ್ಥ ಹೊಂದಿದೆ. ಪ್ಲಸ್ ಅರ್ಥ ಒಳಗೆ ಕೂಡ ಕೋರಿಂದ ಕ್ರಸ್ಟ್ವರೆಗೂ ಲೇಯರ್ಗಳಿತ್ತು. ಸೊ ದ ಮೆಟೀರಿಯಲ್ ದಟ್ ಎಕ್ಸಿಸ್ಟ್ ಇಸ್ ನಾಟ್ ಯೂನಿಫಾರ್ಮ್. ಕರೆಕ್ಟ್. ಇವಾಗ ಅಲ್ಲಿರುವ ಮೆಟೀರಿಯಲ್ಗಳು ಯೂನಿಫಾರ್ಮ್ ಆಗಿಲ್ಲ. ನಮ್ಮ ಅರ್ಥ ಅಟ್ಮಾಸ್ಫಿಯರ್ ಅಲ್ಲಿ ಇರ್ಬೋದು, ಮತ್ತೆ ನಮ್ಮ ಅರ್ಥದಲ್ಲಿರ್ಬೋದು ಕೂಡ ಮೆಟೀರಿಯಲ್ಗಳು ಯೂನಿಫಾರ್ಮ್ ಇಲ್ಲ. ಯಾಕಂದ್ರೆ ಕೆಲವು ಕಡೆ ಐರನ್ ಹೆಚ್ಚಿತ್ತು, ಕೆಲವು ಕಡೆ ಲೋ ಯಾವ ಮೆಟೀರಿಯಲ್ಸ್ಗಳಿತ್ತು, ಕೆಲವು ಕಡೆ ಸಾಲಿಡ್ ಇತ್ತು, ಕೆಲವು ಕಡೆ ಲಿಕ್ವಿಡ್ ಇತ್ತು. ಸೊ ಆ ರೀತಿ. ಮತ್ತೆ ದ ಅಟ್ಮಾಸ್ಫಿಯರಿಕ್ ಮ್ಯಾಟರ್ ಹ್ಯಾಸ್ ದ ಲೀಸ್ಟ್ ಡೆನ್ಸಿಟಿ ಫ್ರಮ್ ದ ಸರ್ಫೇಸ್ ಟು ಡೀಪರ್ ಡೆಪ್ತ್. ನಾವು ಸರ್ಫೇಸ್ ಇಂದ ಡೀಪರ್ ಡೆಪ್ತ್ ಹೋದಂಗೆ ಏನಾಗುತ್ತೆ, ಅಟ್ಮಾಸ್ಫಿಯರ್ ಡೆನ್ಸಿಟಿ ಹೆಚ್ಚಾಗುತ್ತೆ. ಅದೇ ಕೋರಿಂದ ಕ್ರಸ್ಟಿಗೆ ಬಂದರೆ ಡೆನ್ಸಿಟಿ ಕಡಿಮೆ ಆಗುತ್ತೆ. ಕ್ರಸ್ಟಿಂದ ಕೋರಿಗೆ ಹೋದರೆ ಡೆನ್ಸಿಟಿ ಹೆಚ್ಚಾಗುತ್ತೆ. ಅದು ಅರ್ಥ ಅಂತಲ್ಲ, ಸಣ್ಣ ಆದರೂ ಕೂಡ ಹಾಗೆ. The Earth's interior has different zones and each of those contains materials and different characters. Correct. ಅದರ ಗುಣಲಕ್ಷಣಗಳೇ ಬೇರೆ ಬೇರೆ ಹೊಂದಿರುತ್ತೆ. ಆಯ್ತಾ, ಅರ್ಥ ಡಿಫರೆಂಟ್ ಝೋನ್ಗಳು ಹೊಂದಿರುತ್ತೆ. ಅದರ ಒಂದು ಅಲ್ಲಿರುವ ಮೆಟೀರಿಯಲ್ಲೇ ಅಂದರೆ ಕ್ರಸ್ಟ್ ಒಂದು ರೀತಿ ಬೇರೆ ಮೆಟೀರಿಯಲ್ ಹೊಂದಿರುತ್ತೆ, ಮ್ಯಾಂಟರ್ ಬೇರೆ ಮೆಟೀರಿಯಲ್ ಹೊಂದಿರುತ್ತೆ, ಕೋರ್ ಬೇರೆ ಮೆಟೀರಿಯಲ್ ಹೊಂದಿರುತ್ತೆ. ಸೊ ಇವೆಲ್ಲವೂ ಕೂಡ ಬೇರೆ ಬೇರೆ ಗುಣಲಕ್ಷಣಗಳನ್ನು ಹೊಂದಿದೆ ಅಂತ ಹೇಳುತ್ತಿದ್ದಾರೆ. ಆಯ್ತಾ. ನೆಕ್ಸ್ಟ್ ಎವಲ್ಯೂಷನ್ ಆಫ್ ಲಿಥೋಸ್ಫಿಯರ್. ಹೇಗೆ ಲಿಥೋಸ್ಫಿಯರ್ ಉಗಮವಾಯಿತು ಅಂದರೆ ಹೇಗೆ ಬೆಳೆದು ಬಂತಿತ್ತು ಲಿಥೋಸ್ಫಿಯರ್ ಅಂತ. ದ ಅರ್ತ್ ವಾಸ್ ಮೋಸ್ಟ್ಲಿ ಇನ್ ವೊಲಟೈಲ್ ಸ್ಟೇಟ್ ಡ್ಯೂರಿಂಗ್ ಇಟ್ಸ್ ಪ್ರೀಮೋರ್ಡಿನಲ್ ಸ್ಟೇಜ್. ವೊಲಟೈಲ್ ಆಗಿತ್ತು ಅಂದರೆ ಒಂದು ರೀತಿ ಗಡಸಾಗಿತ್ತು ಅನ್ಬೋದು, ಆ ರೀತಿ ಆಗಿತ್ತು. ಡ್ಯೂ ಟು ಗ್ರ್ಯಾಜುವಲ್ ಇನ್ಕ್ರೀಸ್ ಇನ್ ಡೆನ್ಸಿಟಿ ಮತ್ತು ಟೆಂಪರೇಚರ್ ಹೆವಿ ಜಾಸ್ತಿ ಆಗಿದ್ರಿಂದ ಅಲ್ಲಿ ಏನೂ ಕೂಡ ಹೇಳಿದಂಗೆ ಬೆಳೀಲಿಕ್ಕೆ ಆಗ್ತಿಲ್ಲ, ಏನೂ ಕೂಡ ಜೀವಿಗೆ ಉಗಮವಾಗ್ತಿಲ್ಲಾಗಿತ್ತು. ಒಂದು ರೀತಿ ಬರೀ ಲ್ಯಾಂಡ್. ದ ಟೆಂಪರೇಚರ್ ಇನ್ಸೈಡ್ ಹ್ಯಾಸ್ ಇನ್ಸೈಡ್ ಟೆಂಪರೇಚರ್ ಇನ್ಕ್ರೀಸ್ ಆಯಿತು. ಆಸ್ ಎ ರಿಸಲ್ಟ್ ದ ಮೆಟೀರಿಯಲ್ ಇನ್ಸೈಡ್ ಸ್ಟಾರ್ಟೆಡ್ ಗೆಟಿಂಗ್ ಸಪ್ರೇಟೆಡ್ ಡಿಪೆಂಡಿಂಗ್ ಆನ್ ದ ಡೆನ್ಸಿಟೀಸ್. ಅವಾಗ ಹೇಳಿದಂಗೆ ಟೆಂಪರೇಚರ್ ಜಾಸ್ತಿ ಆದಂಗೆ ಒಳಗಿರುವಂಥ ಮೆಟೀರಿಯಲ್ಗಳು ಡೆನ್ಸಿಟಿ ಮೇಲೆ ಹೈ ಡೆನ್ಸಿಟಿ ಡೌನ್ ಬಂತು, ಲೋವರ್ ಡೆನ್ಸಿಟಿ ಮೇಲೆ ಬಂತು. ಹೌದಾ? ಕರೆಕ್ಟ್. ಆವಾಗ ಆ ಡೆನ್ಸಿಟಿ ಕಾರಣದಿಂದ ಅಲ್ಲಿರುವ ಒಂದು ಮೆಟೀರಿಯಲ್ ಸಪ್ರೇಟ್ ಆಗ್ತಾ ಬಂತು. ದಿಸ್ ಅಲೌಡ್ ಹೆವಿಯರ್ ಮೆಟಲ್ ಲೈಕ್ ಐರನ್ ಟು ಸಿಂಕ್ ಟುವರ್ಡ್ಸ್ ದ ಸೆಂಟರ್ ಆಫ್ ದ ಅರ್ತ್ and the lighter ones to move towards the surface. With passage of time, it cooler further and solidified and condensed into a smaller size. ತುಂಬಾ ಬಿಗ್ ಸೈಜ್ ಇತ್ತು ಅವಾಗ ಅರ್ಥ, ಅದು ಆವಾಗ ಹೇಳಿದಂಗೆ ಕಂಡೆನ್ಸ್ ಆಗಿ ಕೂಲ್ ಆಗಿ ಇದು ಸ್ಮಾಲರ್ ಸೈಜ್ಗೆ ಕನ್ವರ್ಟ್ ಆಯಿತು. ಎಸ್ಪೆಷಲಿ ಐರನ್ ಇರ್ಬೋದು, ಬೇರೆ ಮೆಟೀರಿಯಲ್ ಕೂಡ ಇರ್ಬೋದು. ಕೂಲ್ ಆದಾಗ ಏನಾಗುತ್ತೆ, ಸಾಲಿಡ್ ಆಗುತ್ತೆ, ಲಿಕ್ವಿಡ್ ಆಗಿ ಸಾಲಿಡ್ ಆಗುತ್ತೆ. ಸೊ ಎಲ್ಲ ಒತ್ತೊತ್ತಾಗಿ ಸೈಜ್ ಕೂಡ ಕಡಿಮೆ ಆಯಿತು. This later led to the development of the outer surface in the form of a crust. ಇದೇ ನಂತರದಲ್ಲಿ ಕ್ರಸ್ಟ್ ಆಗಿ ಫಾರ್ಮ್ ಆಯಿತು ಅರ್ತ್ನ ಔಟರ್ ಲೇಯರ್. During the formation of moon, due to the giant impact, the earth was further heated up.
ಯಾವಾಗ ನಮ್ಗೆ ಗೊತ್ತಿದ್ದಂತೆ ಮೂನ್ ಹೇಗಾಯ್ತು, ಒಂದು ಜೈಂಟ್ ಇಂಪ್ಯಾಕ್ಟ್, ಹೌದಾ, ಒಂದು ಕ್ಷುದ್ರ ಗ್ರಹ ಭೂಮಿಗೆ ಹೊಡೆದಾಗ ಭೂಮಿಯ ಒಂದು ಪೀಸ್ ಕೂಡ ಮೂವ್ ಆಗಿ ಬಂತ ಅಂತ ಹೇಳ್ತಾರೆ. ಸೊ ಇಂಥ ಟೈಮಲ್ಲಿ ಭೂಮಿ ಮತ್ತೆ ಹೀಟಪ್ ಆಯ್ತು, ಕೂಲ್ ಆಗಿದ್ದ ಭೂಮಿ ಮತ್ತೆ ಹೀಟಪ್ ಆಯ್ತು. ಓಕೆ, it is through the process of differentiation that the earth forming material got separated into different layers. ಈ ಒಂದು ಕಾರಣದಿಂದ ಕೂಡ ಏನಾಯ್ತು, ಅರ್ತ್ ಫಾರ್ಮಿಂಗ್ ಮೆಟೀರಿಯಲ್ ಗಾಟ್ ಸೆಪರೇಟೆಡ್ ಇಂಟು ದ ಡಿಫರೆಂಟ್ ಲೇಯರ್ಸ್. ಅವಾಗ ಬರೀ ಕ್ರಸ್ಟ್ ಮತ್ತೆ ಕೋರ್ ಹಿಡಿಯುತ್ತೆ. ನಂತರ ಇಂತಹ ಒಂದು ಜೈಂಟ್ ಇಂಪ್ಯಾಕ್ಟ್ ಆಗಿದ್ರಿಂದ ಅರ್ತ್ ಮತ್ತೆ ಲೇಯರ್ ಆಗಿ ಕನ್ವರ್ಟ್ ಆಯ್ತು. ಸೊ ಯಾವ ಲೇಯರ್ ಅಂತ ನೋಡುವ. ಓಕೆ, starting from the surface to the central part, we have layers like the crust, mantle, outer core and inner core. From the crust to the core, the density of the material increases. ಅವಾಗ ಹೇಳಿದಂಗೆ ಕ್ರಸ್ಟ್ ಇಂದ ಕೋರಿಗೆ ಬಂದಾಗ ಡೆನ್ಸಿಟಿ ಇನ್ಕ್ರೀಸ್ ಆಗುತ್ತೆ, ಕೋರ್ ಇಂದ ಕ್ರಸ್ಟ್ ಬಂದಾಗ ಡೆನ್ಸಿಟಿ ಡಿಕ್ರೀಸ್